ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ಹಬ್ಬದ್ದು ವ್ಲಾಗ್ ಮಾಡ್ತಿದ್ದೀನಿ. ವಾಯ್ಸು ಮತ್ತು ಎಲ್ಲ ಸ್ಲೋ ಬರ್ತಿರುತ್ತೆ, ಯಾಕಂದರೆ ಇವಾಗ 6 o'clock 5 o'clock ಎದ್ದು ಸ್ನಾನ ಎಲ್ಲ ಆಗಿ ಈಗ ಕುಕ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಒಬ್ಬಟ್ಟಿಗೆ ನೆನೆಸಿಕ್ಕಣೆ ಇಟ್ಟು ಅಂತೇಳ್ಬಿಟ್ಟು, ಸರಿ ನಿಮಗೂ ನೋಡ್ಸೋಣ ವ್ಲಾಗ್ ಮಾಡೋಣ ಫೆಸ್ಟಿವಲ್ಲು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ವಿಡಿಯೋ ಸ್ಟಾರ್ಟೆಡ್, ಬನ್ನಿ. ಸ್ನಾನ ಎಲ್ಲ ಮಾಡಿ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಿದೆ ಕುಕ್ ಮಾಡೋದು. ಫಸ್ಟು ಬೇಳೆಗೆ ಮತ್ತೆ ಇಕ್ಬಿಟ್ಟಿದ್ದೀನಿ. ಬೇಳೆ ಎಲ್ಲ ಕುಕ್ ಆದ್ಮೇಲೆ ಬೆಲ್ಲ ಹಾಕಿ ಇಕ್ಕಿದ್ದೀನಿ, ಕುದೀಲಿ ಗಟ್ಟಿಗೆ ಆಗಲಿ ಅಂತ ಹೇಳ್ಬಿಟ್ಟು. ಫಸ್ಟ್ ಕುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟು ನೋಡೋಣ ಅಂತೇಳ್ಬಿಟ್ಟು ಏನೇನು ಕುಕ್ ಮಾಡಬೇಕು ಅದೆಲ್ಲ ಫಿನಿಶ್ ಮಾಡ್ಕೊಳ ಅಂತೇಳ್ಬಿಟ್ಟು ಇಲ್ಲಿ ಕುಕ್ ಮಾಡ್ತಿದ್ದೀನಿ. ನಾನು ಕುಕ್ ಮಾಡಿರೋದೆಲ್ಲ ನೀಟಾಗಿ ಅಷ್ಟೊಂದು ನೋಡಿಸಿಲ್ಲ, ಆದರೆ ನಾನು ಇವಾಗ ಹೇಳ್ತೀನಿ. ಆಲೂ ಫ್ರೈ ಮತ್ತು ನುಗ್ಗೆಕಾಯಿ ಸಾಂಬಾರು ನನ್ನ ಫೇವ್ರೇಟ್, ಮತ್ತು ಬೇಳೆ ರಸ ಅಫ್ಕೋರ್ಸ್ ಮಾಡ್ತಾರಲ್ವ, ಆಮೇಲೆ ಒಬ್ಬಟ್ಟು, ದೆನ್ ಬೋಂಡ, ಹಪ್ಳ ಮತ್ತು ಅಷ್ಟೇ ಅನಿಸುತ್ತೆ. ಅಷ್ಟೊಂದು ಜಾಸ್ತಿ ಏನು ಮಾಡಿದ್ವಿ. ಕುಕ್ಕಿಂಗ್ ಆಯಿತು. ಲಾಸ್ಟ್ ಒಬ್ಬಟ್ಟು ಒಂದೇ ಇತ್ತು, ಅದಕ್ಕೆ ಗ್ಯಾಸ್ ಕೆಳಗಡೆ ಇಟ್ಕೊಂಡೆ. ಬೆಳಗ್ಗೆನೇ ಕುಕ್ ಮಾಡಿ ಸ್ವಲ್ಪ ಜಾಸ್ತಿ ಕಾಲು ನೋವೆಲ್ಲ ಸೊಂಟ ನೋವೆಲ್ಲ ಬಂತು, ಅದಕ್ಕೆ ಸರಿಯಾಗಿ ಕೆಳಗಡೆ ಕುತ್ಕೊಂಡು ಮಾಡಿದ್ರೆ ಫ್ರೀಯಾಗಿ ಆರಾಮಾಗಿ ಮಾಡ್ಬೋದು ಅಂತೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡು ಮಾಡ್ತಿದ್ದೀವಿ. ಇಲ್ಲಿ ನಾನೆಲ್ಲ ತಟ್ಟಿ ಕೊಡ್ತಿದ್ರೆ ಅವ್ರು ಸುಡ್ತಿದ್ದಾರೆ, ಸುಬ್ಬು ತಂಗಿ. ಇಲ್ಲಿ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನಗೆ ಏನು ಕಿತ್ತೋಗ್ದಿರಾ ಮುರಿದೋಗ್ದಿರಾ ಬಂದಿದೆ ಒಬ್ಬಟ್ಟು. ಅದೇ ತುಂಬ ಚೆನ್ನಾಗಿತ್ತು ಅಂತ. ಲೈಟಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಅಷ್ಟೇ ಅಂತ ಹೇಳಿದ್ರು. ನಾನು ಟೇಸ್ಟ್ ಮಾಡಿಲ್ಲ ಒಬ್ಬಟ್ಟು ಹೆಂಗಿತ್ತು ಅಂತ. ಈ ವಿಡಿಯೋ ಉಲ್ಟಾ ತಿರ್ಗಿಸಿದಾರಲ್ವ, ಅವ್ರಿಗೆ ಬಿಡ್ತೀನಿ ಇವಾಗ. ನಾನು ಎಡಿಟ್ ಮಾಡಿದಾಗ ನೋಡ್ತಿದ್ದೀನಿ, ವಾಯ್ಸ್ ಅವ್ರು ಕೊಟ್ಟಾದಾಗ ಎಡಿಟ್ ಮಾಡಾದ್ಮೇಲೆ ಹೆಂಗೆ ಆಟ ಆಡ್ಸಿದ್ದಾರೆ ನೋಡಿ ಮನುನೇ. ಇಲ್ಲಿ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ರೆಡಿ ಆಗೋಣ. ಆಮೇಲೆ ಕುಕ್ಕೆಲ್ಲ ಮಾಡಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗೋಣ ಅಂದ್ಕೊಂಡ್ವಿ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನಮಗೆ 3:30 4 o'clock ಆಗೋಯಿತು. ಎಲ್ಲ ಮನೇಲಿ ಮಾಡಿ ಎಲ್ಲ ಸೆಟ್ ಆಗೋಷ್ಟರಲ್ಲಿ ಸ್ವಲ್ಪ ನಾನು ಯಾವಾಗೂ 10 o'clock 12 o'clock ಒಳಗಡೆ ಮಾಡ್ತಿದ್ದೆ. ಈ ಸತಿ ಹಂಗಾಯಿತು, ಸರಿ ಅಂತೇಳ್ಬಿಟ್ಟು ಮಾಡಿದ್ವಿ. ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಯಿತು ಅಂತ. ಒಬ್ಬಟ್ಟು ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ಸುಡ್ತಿದ್ದೀವಿ, ಅದೇ ಮಾತಾಡಿಕೊಂಡು ಎಲ್ಲ ಒಬ್ಬಟ್ಟೆಲ್ಲ ಸುಟ್ಟಿದ್ದಾಯಿತು. ನೆಕ್ಸ್ಟ್ ಬಂದು ಇಲ್ಲಿ ಪೂಜೆ ರೂಮೆಲ್ಲ ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಹೂವು ಎಲ್ಲ ಇಕ್ಕಿ ರೆಡಿ ಮಾಡ್ತಿದ್ದೀನಿ. ಚೆನ್ನಾಗಿ ರೆಡಿ ಮಾಡೋಣ ಅಂತೇಳ್ಬಿಟ್ಟು. ನೋಡಿ ಈಗ ಕೂಡ ಅಷ್ಟೇ ಮನುನೇ ವೀಡಿಯೋ ಮಾಡ್ತಿರೋದು, ಕದಲ್ಸಿದ್ದಾನೆ. ಹೂವು ಎಲ್ಲ ಇಕ್ಕೊಂಡು ಚೆನ್ನಾಗಿ ರೆಡಿ ಮಾಡ್ತೀನಿ. ಈ ಸತಿ ಯುಗಾದಿ ಹಬ್ಬಕ್ಕೆ ನನಗೆ ಯಾವಾಗೂ ನೆನಪಿಲ್ಲ, ಹೋದ ವರ್ಷ 100 rupees ಆಗಿತ್ತು 1/4 kg ಚಾಮಂತಿ ಅಂತೇಳ್ಬಿಟ್ಟು. ಈ ಇಯರ್ ಮಾತ್ರ 100 rupees ಆಗಿದೆಯಂತೆ. ಅದನ್ನೇ ಇನ್ನೇನು ಮಾಡೋದು, 100 rupees ಆದರೆ ತೊಗೊಂಬರ್ಬೇಕಂತ ಹೇಳ್ಬಿಟ್ಟು ತೊಗೊಂಬಂದು ಮಾಡ್ತಿದ್ದೀನಿ. ಇಲ್ಲೆಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ಕೊತಿದ್ದೀನಿ ದೇವ್ರಿಗೆ. ಹೂವು ಎಲ್ಲ ಇಲ್ಲೆಲ್ಲ ಸೆಟ್ ಮಾಡಾದಮೇಲೆ ರೆಡಿಯಾಗಿ ಮತ್ತೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಮಾತಾಡ್ತಾಯಿದ್ದೀನಿ ಜ್ಯೂಸ್ ಬಗ್ಗೆ. ಮಸ್ಕ್ ಮಿಲನ್ ಜ್ಯೂಸು ಐಸು ಹಾಕ್ದಿರ ರುಬ್ಬಿಬಿಟ್ಟು ಮತ್ತೆ ಐಸ್ ಕಡ್ಡೆ ಹಾಕ್ಕೊಟ್ರು, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೂ ನೆನಪು ಬಂದಿಲ್ಲ, ಅದನ್ನು ವಾಯ್ಸ್ ಸಿಕ್ಕಿ ಕೇಳಾದ್ಮೇಲೆ ನೆನಪು ಬಂತು. ಇಲ್ಲಿ ತಂದು ಕೊಡ್ತಿದ್ದಾರೆ. ನಾನು ಬ್ರೇಕ್ಫಾಸ್ಟ್ ಬ್ರೆಡ್ ತಿಂದೆ, ಒಂದು ಪೀಸ್ ಅಷ್ಟೇ, 1.5 ಪೀಸ್ ತಿಂದಿರ್ತೀನಿ, ಮತ್ತು ಇನ್ನೇನು ತಿಂದಿಲ್ಲ. ಅದಕ್ಕೆ ಸರಿ ಜ್ಯೂಸ್ ಆದರೂ ಕೊಡಿ ಅಂತೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಗ್ಲಾಸ್ ಮಾಡಿಕೊಟ್ರು. ಅದನ್ನೇ ಹೇಳ್ತಾ ಇದ್ದೀನಿ ಇಲ್ಲಿ ನೀಟಾಗಿ. ತಾನೇ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಬಂದು 1 minute 4 o'clock ಆಗಿದೆ. ಇವಾಗ ರೆಡಿ ಆಗಿದ್ದೀನಿ. ನೆಕ್ಸ್ಟ್ ರೀಲ್ಸ್ ಎಲ್ಲ ಮಾಡಬೇಕು. ಪೂಜೆ ಕೂಡ ಇನ್ನೂ ಮಾಡಿಲ್ಲ, ಸಾಯಂಕಾಲಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲರೂ ರೆಡಿ ಆಗಿದ್ದೀವಿ. ಪೂಜೆ ಕೂಡ ಮಾಡಬೇಕು. ನಿಮ್ಮ ಪೂಜೆ ಎಲ್ಲ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಹ್ಯಾಪಿ ಯುಗಾದಿ ಅಂತ. ಇವಾಗ ಹೇಳ್ತಾ ಇದ್ದೀನಲ್ವ, ಓಕೆ ಮತ್ತೆ ಕೂಡ ಹೇಳ್ಕೊಳೋಣ ಎಲ್ಲ ಸರಿ. ಇವಾಗ ನಾವು ಹಿಂಗೆ ರೆಡಿ ಆಗಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೀವು ಹೆಂಗೆ ರೆಡಿ ಆಗಿದ್ರು ನೋಡ್ಸ್ತೀರಾ ಸರ. ಅಯ್ಯೋ ಮಲ್ಲಿಗೆ ವಾಸನೆ ಬರ್ತೈತಿ. ನಾನೇನು ಕರ್ಬೇಕು ಅನಿಸ್ತೇನೆ. ಹಲೋ ಹಾಯ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹೌದು. ನಿಮಗೆ ಇನ್ನೊಂದು ನಮ್ಮ ದೊಡ್ಡ ಪ್ರಾಣಿ ನೋಡಿಸ್ತೀನಿ. ನಮ್ಮ ಮನೆಗೆ ಮೈನ್ ಪ್ರಾಣಿ ಇದು. ನಮ್ಮ ಚಿಕ್ಕ ಪ್ರಾಣಿ ಎಲ್ಲ ಆಟ ಆಡ್ತಿದೆ. ಚಿಕ್ಕ ಪ್ರಾಣಿ ಮೊಕ್ಕ ನೋಡ್ಸ್, ನಿನ್ನ ಡ್ರೆಸ್ ನೋಡ್ಸಲ್ವಾ? ನೋಡ್ಸ. ಅಯ್ಯೋ ಬಚ್ಚಿಕೊಂಬಿಟ್ರೆ ಹಿಂಗೆ. ಅಯ್ಯೋ ನೋಡ್ಸಲ್ವಂತೆ.
ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ತಿದ್ದೀನಿ. ಇಲ್ಲಿ ಎಲ್ಲರಿಗೂ ಕುಂಕುಮ ಇಡ್ತಿದ್ದೀನಿ, ಗಂಧ ಕುಂಕುಮ. ಇಲ್ಲಿ ಉಗಾದಿ ಪಚ್ಚಡಿ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬೇವು ಬೆಲ್ಲ. ಅದನ್ನ ಎತ್ಕೊಂಡ್ಬಂದು ಇಡ್ತಿದ್ದೀನಿ. ಇಲ್ಲಿ ಮೋಕ್ಷಿತ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದಾರಲ್ವ ಕ್ಯಾಮ್ರಾಗ ಅಡ್ಡ. ಇವಾಗ ಜರುಗಿಸ್ತೀವಿ ನೋಡಿ ಹೆಂಗೆ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಎಲ್ಲ ಸೆಟ್ ಮಾಡಿಕೊಂಡು ದೀಪ ಎಲ್ಲ ಆಣಿಸ್ತಿದ್ದೀನಿ ನೋಡಿ. ಅವ್ರು ಹೇಳ್ತಿದ್ದಾರೆ ಸೈಡ್ಗೆ ಹೋಗಿ ಕ್ಯಾಮ್ರಾಗೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಎಲ್ಲರೂ ಇದ್ದು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಇಲ್ಲಿ ನಾನು ದೀಪ ಆಣಿಸ್ತಿದ್ದೀನಿ. ಈಗ ಬೇವು ಬೆಲ್ಲ, ಅದರಲ್ಲಿ ಸ್ವಲ್ಪ ಇದು ಬೆಲ್ಲ, ಮಾವಿನಕಾಯಿ, ಬೇವಿನ ಸೊಪ್ಪು ಹಾಕಿದ್ದೀನಿ. ಇನ್ನೇನು ಅಷ್ಟೊಂದು ಆ್ಯಡ್ ಮಾಡಿಲ್ಲ ನಾನು. ಅದನ್ನೇ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ನೆಂದಿದೆ. ಚೆನ್ನಾಗೇ ಇತ್ತು, ಆದರೆ ಕಹಿಯಾಗಿತ್ತು. ಆದರೆ ಯುಗಾದಿ ಹಬ್ಬಕ್ಕೆ ಕಹಿ ತಿಂತಾರಲ್ವ, ಆ ಥರ ನಾನು ತಿಂದೆ. ವರ್ಷಕ್ಕೆ ಒಂದೇ ಸರಿ ನಾನು ತಿನ್ನೋ ಕಹಿ ಅದೇ. ಎಲ್ಲರಿಗೂ ಕೊಡ್ತಿದ್ದೀನಿ. ಚೆನ್ನಾಗಿದೆ ಅಂತ ತಿಂತಾಯಿದ್ದಾರೆ. ಧನು ಮಾತ್ರ ಬಟ್ಲೆಲ್ಲ ತಿಂತೀನಿ ಅಂದ, ಆದರೆ ಇನ್ನೂ ತಿಂದಿಲ್ಲ, ತಿನ್ನಿಸ್ತೀನಿ. ಇಲ್ಲಿ ಅದನ್ನೇ ಮಾತಾಡ್ಕೊಂಡು ತಿಂತಿದ್ದೀವಿ. ನಂಗೆ ಸ್ವಲ್ಪ ಟೆನ್ಷನ್ನೇ, ಹೆಂಗಿರುತ್ತೋ ಏನೋ ಅಂತೇಳ್ಬಿಟ್ಟು ಇವಾಗ ಹಾಕ್ಕೊತಿದ್ದೀನಿ. ಸ್ವಲ್ಪ ಬೆಲ್ಲ ದೊಡ್ಡದಾಗಿರೋದು ಹಾಕ್ಕೊಂಡೆ, ಕಹಿ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ನೀವು ಕೂಡ ಹಂಗೇನಾ? ನಾನು ಮಾತ್ರ ಕಹಿಗೆ ತೊಪ್ಪಿಸ್ಕೊಳಕ್ಕೆ ರೆಡಿಯಾಗಿರ್ತೀನಿ. ಲಾಸ್ಟ್ ನಾನು ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗೇ ಇತ್ತು.
ಫಸ್ಟು ಟೇಸ್ಟ್ ಮಾಡಿದಾಗ ಆಮೇಲೆ ಆಗದ್ಮೇಲೆ ಗೊತ್ತಾಯಿತು ಅದು ಕಹಿಯಾಗಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ. ನೆಕ್ಸ್ಟು ಇಲ್ಲಿ ಅರ್ಶಿನ ಕುಂಕುಮ ಇಕ್ಕೊತಿದ್ದೀನಿ. ನಾನು ಪೂಜೆ ಮಾಡಿದಾಗೆಲ್ಲ ಅರ್ಶಿನ ಕುಂಕುಮ ಇಕ್ಕೊತೀನಿ ತಾಳಿಗೆ ಮತ್ತು ನನಗೆ. ಅದೇನೋ ಆವಾಗಿಂದ ರೂಢಿ ಆಗೋಗಿದೆ. ಸರಿ ಅಂತ ಹೇಳ್ಬಿಟ್ಟು ಇಟ್ಕೊತಿದ್ದೀನಿ. ನೆಕ್ಸ್ಟು ಅವರು ವಿಶಾಲ್ ಅವರು ಕೂಡ ಅವ್ರಿಗೂ ಕೊಟ್ಟೆ. ವಿಶಾಲ್ ಅವ್ರಿಗೆ ಅವರು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡ್ರು. ನಾವು ಇನ್ನೂ ಲಂಚ್ ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ಲಂಚ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ನಾವು ತಿನ್ನೋಷ್ಟರಲ್ಲಿ 6 o'clock ಆಗಿತ್ತು. ನನಗೆ ಅಷ್ಟೊಂದು ಟೈಮ್ ನೋಡಿಲ್ಲ, ಅಷ್ಟು ಲೇಟ್ ಆಯಿತು. ಇಲ್ಲಿ ನೆಕ್ಸ್ಟ್ ಅವ್ರಿಗೆ ಕೊಡ್ತಿದ್ದೀನಿ, ಇಟ್ಕೊತಿದ್ದಾರೆ. అడిగి ఎడిట్ చేయకుండా హ్యాపీ ఉగాది ಎಲ್ಲರಿಗೂ. ಈ ವರ್ಷ ಹ್ಯಾಪಿಯಾಗಿರ್ಬೇಕು ನಿಮಗೆ, ಹೆಲ್ದಿಯಾಗಿ. ಹೆಲ್ತ್ ಇಸ್ ವೆಲ್ತ್ ಇಸ್ ಇಂಪಾರ್ಟೆಂಟ್. ಈ ಇಂಗ್ಲೀಷ್ ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಆರೋಗ್ಯವಾಗಿ ಸಂತೋಷವಾಗಿ ಈ ವರ್ಷ ಎಲ್ಲ ಹ್ಯಾಪಿಯಾಗಿರಬೇಕು ಅಂತ ಬ್ಲೆಸ್ ಮಾಡ್ತಾ ಇದ್ದೀನಿ ನಿಮಗೂ ಇವ್ರಿಗೂ ಕೂಡ. ಆಮೇಲೆ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೀವಿ. ಟೆರೆಸ್ ಬಂದು ಶಾರ್ಟ್ಸಲ್ಲಿ ಇನ್ಸ್ಟಾಲ್ಲಿ ಪೋಸ್ಟ್ ಮಾಡ್ತೀನಿ. ಅದು ಬೇಕಂದರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ, ನೋಡಿ ಸಿಗುತ್ತೆ. ಇಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇಡ್ತೀನಿ. ಚೆನ್ನಾಗಿದೆ ಪ್ಲೇಸು. ಇಲ್ಲೇ ನಾನು ಶಾರ್ಟ್ಸ್ ಮಾಡೋದು. ನೀವೆಲ್ಲ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನೋಡಿಸ್ತೀನಿ. ಇವತ್ತು ವ್ಲಾಗಿನ ಎಂಡ್ ಆಗಿಲ್ಲ, ನೋಡಿಸ್ತೀನಿ. ಇಷ್ಟು ಕತ್ತೆ ಆಗಿದ್ದಾರೆ, ಎಷ್ಟು ಹಿಂಗೆ ಕಿತ್ಲಾಡ್ತಾರೆ ಅಂದರೆ. ಇಷ್ಟು ಕತ್ತೆಗಳು ಇವನಂತೂ ಓವರ್ ಆ್ಯಕ್ಟಿಂಗೆ. ಒಬ್ಬಟ್ಟಿನ ಬಂದು ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಇವನು. ಅಮ್ಮ ಎಂತ ಆಡ ಪೊಳ್ಪೆ ನಮ್ಮ ಸಚ್ಕೋತಾನೆ. ಇವನಂತೂ ನೇಲ್ ಪಾಲಿಶ್ ಹಾಕಿದ್ದಾರೆ ನೋಡಿ, ಬಚ್ಚಿಕ್ಬಿಟ್ಟ. నేను ఎడిట్ చేయకుండా వేయకపోతే అప్పుడు అడగరా విషయింది తెంగే తెంగే ಫಸ್ಟ್ ಆಯ್ತಾ. ಇಲ್ಲಿ ನಾನು, ನಮ್ಮ ಮಿಮ್ಮಿ, ನಮ್ಮ ಸುಬ್ಬು ಮತ್ತು ವಿಶಾಲ ಅವರೆಲ್ಲ ವಾಕಿಂಗ್ ಹೋಗ್ತಿದ್ದೀವಿ. ಸರಿ ಹಂಗೆ ಹೋಗ್ಬಿಟ್ಟು ಬರೋಣ, ನೋಡ್ಕೊಂಬರೋಣ. ಅವರು ಫಸ್ಟ್ ಟೈಮ್ ಬಂದಿರೋದು ಈ ಮನೆಗೆ, ಅದಕ್ಕೆ ಎಲ್ಲ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ವಾಕಿಂಗ್ ಹೋಗ್ತಿದ್ದೀವಿ. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ಇಲ್ಲಿ ಕುಲ್ಫಿ ತಿಂತಿದ್ದೀವಿ. ಸುಬ್ಬುಗೆ ಕೇಳಿದೆ ತಂದುಕೊಡು ಅಂತ. ಸಕ್ಕತ್ತಾಗಿರುತ್ತೆ ಇಲ್ಲಿ ನಮ್ಮ ಮನೆ ಹತ್ರ. ಒಂದು ಬಂದು 5 rupees ಅಷ್ಟೇ, ಅದ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಿಮಗೂ ಯಾರ್ಯಾರು ಕುಲ್ಫಿ ಲವರ್ ಇದ್ರೆ ಹೇಳಿ. ನನಗೆ ತುಂಬ ಇಷ್ಟ ಕುಲ್ಫಿ ಅಂದರೆ ಎಲ್ಲ. ಐಸ್ ಕ್ರೀಮ್ ಅಂದರೆ ಹುಚ್ಚು. ಏನು ಮಾಡೋಣ, ಅದು ತಿಂದೆ ಇಷ್ಟು ದಪ್ಪ ಹೋಗಿ ಇವಾಗ ಡೈಟಿಂಗ್ ಮಾಡ್ತಾ ಇರೋದು. ಇವತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು, ಡಿನ್ನರ್ ಕೂಡ ಮಾಡಿದ್ದಾಯಿತು, ವಾಕಿಂಗ್ ಕೂಡ ಮಾಡಿದ್ದಾಯಿತು. ವಾಕಿಂಗ್ ಎಲ್ಲ ಮಾಡಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಆಟೆ ಹೊಡಿತಾಯಿದ್ದೀವಿ. ಈ ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ ಎಂಡಿಂಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ಲೈಕನ್ನ ಠಂಗ್ ಅಂತ ಹೊಡೆದಿಟ್ಕೊಳ್ಳಿ. ನಮ್ಮ ವೀಡಿಯೋಸ್ ಹಂಗೆ ಟಂಗ್ ಅಂತ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಇನ್ನು ಇದೆ.